ಬಗ್ಗೆ, ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ, ರಿಲೀಸ್ ಬಗ್ಗೆ ಸರ್ ಏನು ಹೇಳ್ತಾರೆ ಕೇಳೋಣ. ಸರ್ ಏನು ಹೇಳ್ತೀರಿ? ಅಪರಾಧಿ ನಾನಲ್ಲ ಚಿತ್ರದ ಬಗ್ಗೆ. ನೀವು ಅಪರಾಧಿ ಅಲ್ಲ ತಾನೆ? ಆರಂಭಿಕ ಬ್ಯಾಟ್ಸ್ಮನ್ ಅಂತಾನೆ ಸರ್. ಫಸ್ಟ್ ಮಾತಾಡೋದು ಜಾಸ್ತಿ. ಫಿಲ್ಮ್ ಚೆನ್ನಾಗಿ ಮಾಡಿದ್ವಿ, ತುಂಬ ಕಷ್ಟಪಟ್ಟಿದ್ವಿ. 45 days ಮಂಗಳೂರು ಕಡೆ ಎಲ್ಲ ಚೆನ್ನಾಗಿರೋ ಲೊಕೇಶನ್ ನೋಡಿ ಹುಡುಕಿ ಮಾಡಿದ್ವಿ. ಚೆನ್ನಾಗಿ ಬಂದಿದೆ, ನಮಗೆ ಖುಷಿ ಆಗಿದೆ. ಅಪರಾಧಿ ಅಂದ್ರೆ ಅಲ್ಲಿ ಒಳಗಡೆ ಎಷ್ಟು ಕೈದಿಗಳಿರ್ತಾರ, ಅಲ್ಲಿ ಕೆಲವರು ಅಪರಾಧಿಗಳು ಆಗಿರಲ್ಲ, ಅವರನ್ನು ಹೆಂಗೆ ಹೊರಗೆ ತರ್ತಾನೆ ಅಂತ ನಮ್ಮ ಅದು ನನಗೆ ನನ್ನ ಮಂಗಳೂರು ಸುತ್ತಮುತ್ತ ಕೆಲವು ನೋಡಿ ಸ್ಟೋರಿ, ಅದನ್ನು ನಾನು ಇಟ್ಕೊಂಡು ಕತೆ ಮಾಡಿದ್ದೆ. ಪೊಲೀಸರ ಹತ್ರ ಮಾತಾಡಿದ್ದೀನಿ, ನಮ್ಮ ಏರಿಯಾ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಿ. ಪೊಲೀಸ್ ಫೈಲಲ್ಲಿ ಯಾರು ಬಂದಿಲ್ಲ ಇದ್ರು. ಆಗ ನಾನು ಒಂದು ಕಡೆ ಹೋಗುವಾಗ ಅದು ಏನಿದ್ರೆ ಬೇಡ, ಒಂದು ಕಡೆ ಜಾಗ ನೋಡುವಾಗ ಸಿಕ್ಕಿದ್ರು ನನಗೆ. ಈ ಕ್ಯಾರೆಕ್ಟರ್ ಏನಿದೆ ಇಲ್ಲಿ 4 ಜನ, ಅವರೊಂದು ಪರಿಚಯ 4 ಜನ ಇದ್ರು. ಅದನ್ನು ಇಟ್ಕೊಂಡು ಸತ್ಯ ಘಟನೆ ಅದಕ್ಕೆ ಸ್ವಲ್ಪ ನಾನು ಮಸಾಲ ಸೇರಿಸಿ ಮಾಡಿದ್ದೆ. ಆ ಥರ ಅಲ್ಲ, ಇದು ಬೇರೆ. ಕ್ರೈಮ್ ಥ್ರಿಲ್ಲರ್ ಏನು ಹೇಳಕೊಟ್ಟಿದ್ದೀರ? ಸರ್ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಡೀಟೇಲ್ ಆಗಿ ಕುತ್ಕೊಂಡು ಹೇಳಿ ಸರ್. ಹೆಂಗೆ ಶುರು ಆಯಿತು, ನೀವು ಯಾರು, ನಿಮ್ಮ ಹಿನ್ನೆಲೆ ಏನು, ಹೇಗೆ ಪಿಕ್ಚರ್ ಶುರು ಮಾಡಿದ್ರಿ? ನಾನು 20 ವರ್ಷದಿಂದ ಇದೇ ಫೀಲ್ಡಲ್ಲಿ ಇದ್ದೀನಿ. ನಾಗಭರಣ, ವಿನು ಬಲಂಡೆ, ಅಶೋಕ್ ಮತ್ತು ಅರ್ಜುನ್ ದೇವ್ರ ಜೊತೆ 10 ವರ್ಷ ಇದ್ದೀನಿ. ಅವರ ಕೆಲವೇ ಕೆಲಸ ಮಾಡಿದ್ವಿ. ಆಮೇಲೆ ನಾವೇನು ಡೈರೆಕ್ಷನ್ಗೆ ಬಂದಿದ್ವಿ. ಫಸ್ಟ್ ಫಿಲ್ಮ್ ಶೂಟಿಂಗ್ ಶುರು ಮಾಡಿದ್ದು 23ಕ್ಕೆ ಪ್ಲ್ಯಾನ್ ಮಾಡಿದ್ದು, 24ಕ್ಕೆ ಮುಗ್ದಿತ್ತು. 1 ವರ್ಷ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಸರ್ ಟೆಕ್ನಿಷಿಯನ್ಸು, ಮ್ಯೂಸಿಕ್ಕು, ಹಾಡುಗಳ ಬಗ್ಗೆ ನೀಟಾಗಿ ಡೀಟೇಲ್ ಆಗಿ. ಮ್ಯೂಸಿಕ್ ಡೈರೆಕ್ಟರ್ ಸಂದೀಪ್ ಸಿನಯ್ ಜೋಸೆಫ್ ಮತ್ತು ಸಂದೀಪ್ ಬಲ್ಲಲ್ ಅಂತ. ಕ್ಯಾಮರಾಮನ್ YB ಅರ್ಮನ್, ಮತ್ತು ಎಡಿಟರ್ ರಾಜು ಆರ್ಯನ್. ಸರ್ ನೀವು ಆಮೇಲೆ ಮಾತಾಡ್ತೀರಾ? ಎಲ್ಲರೂ ಮಾತಾಡೋದಲ್ಲ ಗ್ರೌಂಡ್ ಆಯ್ತು ಸರ್. ಓಕೆ. ಯಶಾಂತ್ ಕಲಾವಿದರ ಬಗ್ಗೆ, ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ, ರಿಲೀಸ್ ಬಗ್ಗೆ ಸರ್ ಏನು ಹೇಳ್ತಾರೆ ಕೇಳೋಣ. ಸರ್ ಏನು ಹೇಳ್ತೀರಿ? ಅಪರಾಧಿ ನಾನಲ್ಲ ಚಿತ್ರದ ಬಗ್ಗೆ. ನೀವು ಅಪರಾಧಿ ಅಲ್ಲ ತಾನೆ? ಆರಂಭಿಕ ಬ್ಯಾಟ್ಸ್ಮನ್ ಅಂತಾನೆ ಸರ್. ಫಸ್ಟ್ ಮಾತಾಡೋದು ಜಾಸ್ತಿ. ಫಿಲ್ಮ್ ಚೆನ್ನಾಗಿ ಮಾಡಿದ್ವಿ, ತುಂಬ ಕಷ್ಟಪಟ್ಟಿದ್ವಿ. 45 days ಮಂಗಳೂರು ಕಡೆ ಎಲ್ಲ ಚೆನ್ನಾಗಿರೋ ಲೊಕೇಶನ್ ನೋಡಿ ಹುಡುಕಿ ಮಾಡಿದ್ವಿ. ಚೆನ್ನಾಗಿ ಬಂದಿದೆ, ನಮಗೆ ಖುಷಿ ಆಗಿದೆ. ಅಪರಾಧಿ ಅಂದ್ರೆ ಅಲ್ಲಿ ಒಳಗಡೆ ಎಷ್ಟು ಕೈದಿಗಳಿರ್ತಾರ, ಅಲ್ಲಿ ಕೆಲವರು ಅಪರಾಧಿಗಳು ಆಗಿರಲ್ಲ, ಅವರನ್ನು ಹೆಂಗೆ ಹೊರಗೆ ತರ್ತಾನೆ ಅಂತ ನಮ್ಮ ಅದು ನನಗೆ ನನ್ನ ಮಂಗಳೂರು ಸುತ್ತಮುತ್ತ ಕೆಲವು ನೋಡಿ ಸ್ಟೋರಿ, ಅದನ್ನು ನಾನು ಇಟ್ಕೊಂಡು ಕತೆ ಮಾಡಿದ್ದೆ. ಪೊಲೀಸರ ಹತ್ರ ಮಾತಾಡಿದ್ದೀನಿ, ನಮ್ಮ ಏರಿಯಾ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಿ. ಪೊಲೀಸ್ ಫೈಲಲ್ಲಿ ಯಾರು ಬಂದಿಲ್ಲ ಇದ್ರು. ಆಗ ನಾನು ಒಂದು ಕಡೆ ಹೋಗುವಾಗ ಅದು ಏನಿದ್ರೆ ಬೇಡ, ಒಂದು ಕಡೆ ಜಾಗ ನೋಡುವಾಗ ಸಿಕ್ಕಿದ್ರು ನನಗೆ. ಈ ಕ್ಯಾರೆಕ್ಟರ್ ಏನಿದೆ ಇಲ್ಲಿ 4 ಜನ, ಅವರೊಂದು ಪರಿಚಯ 4 ಜನ ಇದ್ರು. ಅದನ್ನು ಇಟ್ಕೊಂಡು ಸತ್ಯ ಘಟನೆ ಅದಕ್ಕೆ ಸ್ವಲ್ಪ ನಾನು ಮಸಾಲ ಸೇರಿಸಿ ಮಾಡಿದ್ದೆ. ಆ ಥರ ಅಲ್ಲ, ಇದು ಬೇರೆ. ಕ್ರೈಮ್ ಥ್ರಿಲ್ಲರ್ ಏನು ಹೇಳಕೊಟ್ಟಿದ್ದೀರ? ಸರ್ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಡೀಟೇಲ್ ಆಗಿ ಕುತ್ಕೊಂಡು ಹೇಳಿ ಸರ್. ಹೆಂಗೆ ಶುರು ಆಯಿತು, ನೀವು ಯಾರು, ನಿಮ್ಮ ಹಿನ್ನೆಲೆ ಏನು, ಹೇಗೆ ಪಿಕ್ಚರ್ ಶುರು ಮಾಡಿದ್ರಿ? ನಾನು 20 ವರ್ಷದಿಂದ ಇದೇ ಫೀಲ್ಡಲ್ಲಿ ಇದ್ದೀನಿ. ನಾಗಭರಣ, ವಿನು ಬಲಂಡೆ, ಅಶೋಕ್ ಮತ್ತು ಅರ್ಜುನ್ ದೇವ್ರ ಜೊತೆ 10 ವರ್ಷ ಇದ್ದೀನಿ. ಅವರ ಕೆಲವೇ ಕೆಲಸ ಮಾಡಿದ್ವಿ. ಆಮೇಲೆ ನಾವೇನು ಡೈರೆಕ್ಷನ್ಗೆ ಬಂದಿದ್ವಿ. ಫಸ್ಟ್ ಫಿಲ್ಮ್ ಶೂಟಿಂಗ್ ಶುರು ಮಾಡಿದ್ದು 23ಕ್ಕೆ ಪ್ಲ್ಯಾನ್ ಮಾಡಿದ್ದು, 24ಕ್ಕೆ ಮುಗ್ದಿತ್ತು. 1 ವರ್ಷ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಸರ್ ಟೆಕ್ನಿಷಿಯನ್ಸು, ಮ್ಯೂಸಿಕ್ಕು, ಹಾಡುಗಳ ಬಗ್ಗೆ ನೀಟಾಗಿ ಡೀಟೇಲ್ ಆಗಿ. ಮ್ಯೂಸಿಕ್ ಡೈರೆಕ್ಟರ್ ಸಂದೀಪ್ ಸಿನಯ್ ಜೋಸೆಫ್ ಮತ್ತು ಸಂದೀಪ್ ಬಲ್ಲಲ್ ಅಂತ. ಕ್ಯಾಮರಾಮನ್ YB ಅರ್ಮನ್,
ಮತ್ತು ಎಡಿಟರ್ ರಾಜು ಆರ್ಯನ್. ಸರ್ ನೀವು ಆಮೇಲೆ ಮಾತಾಡ್ತೀರಾ, ಎಲ್ರು ಮಾತಾಡಿದ್ರಲ್ಲ ಗ್ರೌಂಡ್ ಆಯ್ತು ಸರ್. ಓಕೆ, ಯಶಾಂತ್ ಜೊತೆಗೂಡಿ ಒಟ್ಟಿಗೆ ಮಾಡಿರುವಂಥ ಕೆಲಸ. ಸೊ ಅವರು ನಮ್ಗೆ ನೋಡಿದಾಗೆ, ನೀವು ಹೇಳಿದಾಗೆ ಅವರು ಸ್ವಲ್ಪ ಮೈಕ್ ಇಟ್ಟರೆ ಸ್ವಲ್ಪ ನರ್ವಸ್ ಆಗ್ತಾರೆ, ಆದರೆ ಅವರ ಕೆಲಸ ವಿಷಯದಲ್ಲಿ ಯಾವುದೇ ನರ್ವಸ್ ಇಲ್ಲ ಅವರದ್ದು. ಈಗ ಮಾತ್ರ ಮೈಕ್ ಇರುವಲ್ಲಿ ಇಷ್ಟು ನರ್ವಸ್ ಅಂತ ಕಾಣ್ತಾ ಇದೆ. ಆದರೆ ನಿಜವಾಗಿ ನೋಡಿದರೆ ಸೆಟ್ಟಲ್ಲಾಗಲಿ ಶೂಟಿಂಗ್ ನಡುವ ಟೈಮಲ್ಲಿ ಆಗಲಿ ಯಾವ ರೀತಿ ನರ್ವಸ್ ಇರಲಿಲ್ಲ. ಅವ್ರದ್ದೊಂದು ಬೇರೆನೇ ವಿಚಿತ್ರ ಜನ ಆಗ್ತಾರೆ. ಈಗ ಏನಿದ್ದಾರೆ ಯಶವಂತ್ ಅವರು ಚೇಂಜ್ ಆಗ್ತಾರೆ. ಸೊ ಚಿತ್ರ ಹೇಳೋದಾದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮಲ್ಲಿ ಆದ ಏನೆಲ್ಲ ಪ್ರಯತ್ನ ಇದೆ ಎಲ್ಲ ರೀತಿ ಪ್ರಯತ್ನ ಹಾಕಿದ್ದೇವೆ. ಮಂಗಳೂರಿನ ಸುತ್ತಮುತ್ತಲು ಅವರಿಗೆ ಕತೆಗೆ ಬೇಕಾದ ಯಾವ ಲೊಕೇಶನ್ ಬೇಕು ಆ ಲೊಕೇಶನಲ್ಲಿ ನಮಗೆ ಬೇಕಾದಾಗೆ ಶೂಟ್ ಮಾಡಿದ್ದೇವೆ. ಮತ್ತು ನಮ್ಮ ಕಡೆಯಿಂದ ಏನು ಇನ್ಪುಟ್ ಬೇಕು, ಏನೆಲ್ಲ ಟೆಕ್ನಿಕಲ್ ಏನು ಬೇಕು ಎಲ್ಲ ಮಾಡಿದ್ದೇವೆ. ಮುಂದಿನದ್ದು ನಿಮ್ಮ ಕೈಯಲ್ಲಿದೆ. ಥ್ಯಾಂಕ್ ಯು ವಿಕ್ರಮ್ ದೇವಾಡಿಗ ಅವರೇ. ಸಂದೀಪ್ ಶೆಟ್ಟಿ ಅವರೇ, ಹೇಳಿ. ಅಪರಾಧಿ ನಾನೆಲ್ಲ ಹೇಗೆ ಸ್ಟಾರ್ಟ್ ಆಯ್ತು ಸಿನಿಮಾ, ರಿಲೀಸ್ ಬಂದಿದೆ, ಎಷ್ಟು ಖುಷಿ ಇದೆ. ಎಂತ ಯಾರು ಪ್ರಿಪೇರ್ ಆಗಿ ಬರ್ಲಿಲ್ವಾ ಮಾತಾಡಕ್ಕೆ? ಅವರೇ ಡೈರೆಕ್ಟರ್ ಅವ್ರದ್ದೇ ಇದು ಎಲ್ಲ ಏನು ವರ್ಕ್ ಮಾಡಿದ್ದಾರೆ ಎಲ್ಲ ಅವರೇ ವರ್ಕ್ ಮಾಡಿರೋದು. ಅವ್ರದ್ದು 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡಲ್ಲಿ, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದಾರೆ ಅವರು. ಸೊ ಅವರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಸೊ ಚೆನ್ನಾಗಿ ಬಂದಿದೆ ಸಿನಿಮಾ. ಜುಲೈ 3ಗೆ ರಿಲೀಸ್ ಆಗ್ತದೆ. ಸೊ ನಿಮ್ಮ ಸಪೋರ್ಟ್ ಅದೇ ರೀತಿ ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕಂತ ಕೇಳ್ಕೊಳ್ತೀವಿ. ಇಲ್ಲ ಸರ್, ಪ್ರೊಡ್ಯೂಸರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಹೌದು ಅಲ್ಲಿ ಪಾತ್ರ ತರ ಇದೆ ಪರ್ಸನಾಲಿಟಿ. ಬಂದೆ ಸಿಕ್ಕಿರ. ಓಕೆ, ಥ್ಯಾಂಕ್ ಯು ವಿಕ್ರಮ್ ಅವರೇ. ಥ್ಯಾಂಕ್ ಯು ಸಂದೀಪ್ ಶೆಟ್ಟಿ. ಒಂದು ನಿಮಿಷ ಇರಿ, ಒಂದು ಫೋಟೋ ತಗೊಳ್ಳಿ. ಬಸ್ ಉಂಟಾ ಮಂಗಳೂರಿಗೆ ಅರ್ಜೆಂಟು? ಇಲ್ಲ. ಫ್ಲೈಟ್ ಉಂಟು. ಫ್ಲೈಟ್ ಉಂಟು. ಥ್ಯಾಂಕ್ ಯು. ಮಾತಾಡಿ ಸಿನಿಮಾದ ಬಗ್ಗೆ ಹೇಳಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಅಪರಾಧಿ ನಾನೆಲ್ಲ ಚಿತ್ರ ಓಪನಿಂಗ್ ಬ್ಯಾಟ್ಸ್ಮನ್ಸ್ ಯಾರು ಆಡಿಲ್ಲ, ನೀವು ಆಡ್ಬೇಕು. ಹೌದಾ? ನಮಸ್ಕಾರ, ನನ್ನ ಹೆಸರು ಅರ್ಜುನ್ ಗಜೆ ಅಂತ. ನಾನು ಇದರಲ್ಲಿ 4 ಕೈದಿಗಳೇನು ಹೇಳಿದ್ರಲ್ಲ ಅದರಲ್ಲಿ ಒಬ್ಬ ನಾನೇ. ಸೊ ನನ್ನ ಹೆಸರು ಶ್ರೀನಿಧಿ ಅಂತ, ಈ ಕ್ಯಾರೆಕ್ಟರ್ ಹೆಸರು. ಅದರ ಬಗ್ಗೆ ಜಾಸ್ತಿ ಹೇಳೋದು ಬೇಡ ಅಂತ ಹೇಳಿದ್ದಾರೆ ಅವರು. ಅಷ್ಟೇ ಸರ್. ನನಗೆ ನಂದು ಆಯಿತು ಸರ್. ಇದು 10ನೇ ಸಿನಿಮಾ ಸರ್. ಯಾಕೆ ಒಳಗೆ ಹೋಗಿರ್ತೀರಿ ಜೈಲಿಗೆ ಅಂತ ಸರ್ ಕೇಳ್ತಿದ್ದಾರೆ. ಹೇಳ್ಬೇಕಾ? ಒಂದು ಕೊಲೆ ನಡೆದಿರುತ್ತೆ, ಅದಕ್ಕೆ ಒಳಗೋಗಿರ್ತೀವಿ. ಸಸ್ಪೆಕ್ಟೆಡ್ ಆಗಿ ಹೋಗಿರ್ತೀವಿ. ಅರ್ಜುನ್ ಅವರು ಅಲ್ಲಿ, ನೀವು ಮಂಗಳೂರವರೇನಾ? ಹೌದು. ಸೊ ನಮ್ಮ ಪ್ರೆಸ್ ಮೀಟ್ ಇತಿಹಾಸದಲ್ಲೇ ಇದು ಶಾರ್ಟೆಸ್ಟ್ ಪ್ರೆಸ್ ಮೀಟ್ ಆಗೋ ಸಾಧ್ಯತೆ ಇದೆ ಸರ್. ಓಕೆನಾ? ಬೇರೆ ಪ್ರಶ್ನೆ ಇದೆಯಾ ಸರ್? ಏನು ಹೇಳ್ತಾರೆ ಒಂದೊಂದು ಲಕ್ಷದಲ್ಲಿ ಆನ್ಸರ್ ಮಾಡಿ ಏನು ಕೇಳೋದು. ಸೊ ನಿಮಗೆ ಹೇಗೆ ಖುಷಿ ಆಯ್ತಾ ಸಿನಿಮಾದಲ್ಲಿ? ಎಷ್ಟು ಸಿನಿಮಾ ಮಾಡಿದ್ದಾರೆ ಸರ್? ಎಷ್ಟು ಸಿನಿಮಾ ಮಾಡಿದ್ದಾರೆ ನೀವು ಆಕ್ಟಿಂಗ್? ಇದು 10. ಸೂಪರ್ ಮಾಡಿದ್ದೆ. ಭಟ್ರು ಸರ್, ಅದೇ ಹೋಮಕ್ಕೆ ಸುಳ್ಳು ಮಂತ್ರ ಹೇಳ್ತಾರಲ್ಲ ಅವರು. ನೀವು ಆ ಗಿಟ್ಟದಲ್ಲಿ ಬರ್ಬೇಕು ತಾನೆ? ನೀವು ಅಲ್ಲೇ ಹೆಂಗೆ ಮಾಡ್ತಾ ಇದ್ರೆ ಈಗ ಹಂಗೆ ಮಾಡ್ತಾ ಇದ್ದೀರಾ ರಿಯಲ್ ಲೈಫಲ್ಲಿ. ಭಟ್ರ ಮಗ. ತುಂಬ ಚೇಂಜಸ್ ಇದೆ ಅಲ್ಲಿ. ಹೌದು ಹೌದು. ಸ್ಕ್ರಿಪ್ಟ್ ಕೊಟ್ಟಿರ್ತಲ್ಲ, ಓದ್ಕೊಂಬನ್ನಿ. ಅದು ಗೊತ್ತಿಲ್ಲ ಅವರು. ಓಕೆ ಅರ್ಜುನ್ ಅವರೇ, ಆಲ್ ದಿ ವೆರಿ ಬೆಸ್ಟ್. ಚೆನ್ನಾಗಾಗಲಿ ಸಿನಿಮಾ. ಜುಲೈ 3 ರಿಲೀಸ್ ಇದೆಯಲ್ಲ, ಏನು ಹೇಳ್ತೀರಿ? ಎಲ್ಲ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಅಮೃತಾ ಮೂರ್ತಿ ಆನ್ ಸ್ಟೇಜ್ ಪ್ಲೀಸ್. ಸೊ ಅಮೃತಾನ ನೀವು ಟೆಲಿವಿಷನ್ ಅಲ್ಲಿ ನೋಡಿರ್ತೀರಿ, ಅಂಡ್ ಆಲ್ಸೋ ಮಾಡೆಲ್ ಹೌದು, ಡಿಸೈನರ್ ಹೌದು, ನಮ್ಮ ಚಿತ್ರದ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಅಮೃತಾ, ಏನ್ ಹೇಳ್ತೀರಿ ಅಪರಾಧಿ ನಾನೆಲ್ಲ ಚಿತ್ರದ ಬಗ್ಗೆ, ರಿಲೀಸ್ ಬಗ್ಗೆ? ಎಲ್ಲರ ಬಗ್ಗೆ ಅವರೇ ಮಾತಾಡ್ತಾರೆ. ಎಲ್ಲರ ಬಗ್ಗೆನೂ ಅಮೃತ ಮಾತಾಡ್ತಾರೆ. ಎಲ್ರಿಗೂ ನಮಸ್ತೆ, ನಾನು ಅಮೃತ ಮೂರ್ತಿ. ಸೊ ಮೊದಲನೇದಾಗಿ ನಮಗೋಸ್ಕರ ನೀವೆಲ್ಲರೂ ನಿಮ್ಮ ಟೈಮ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನ್ನ ಕೋ ಆರ್ಟಿಸ್ಟ್ ಮತ್ತು ಟೆಕ್ನಿಷಿಯನ್ ಯಾರ್ಯಾರು ಬಂದಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಸಿನಿಮಾ ಹೆಸರು ಅಪರಾಧಿ ನಾನಲ್ಲ ಅಂತ. ಸೊ ಇಟ್ಸ್ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಮೂವಿ. ಆ್ಯಂಡ್ ಇಡೀ ಮೂವಿ ಆ್ಯಕ್ಚುಲಿ ಹೊಸಬ್ರು ಮಾಡಿರೋದು. ಸೊ ನಮಗೆ ಬೇಕಾಗಿರೋದು ನಿಮ್ಮೆಲ್ಲರೂ ಸಪೋರ್ಟ್ ಬೇಕಾಗಿದೆ. ಆ್ಯಂಡ್ ಇನ್ನೊಂದು ಏನಾದರೂ ನಂಗೆ ತುಂಬ ಖುಷಿ ವಿಚಾರ ಅಂತಂದರೆ ಅರ್ಜುನ್ ಕಾಪಿಕಡವ್ರ ಬಗ್ಗೆ.
ನನಗೆ ಸ್ಟಾರ್ಟಿಂಗ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಅವ್ರ ಬಗ್ಗೆ ನನಗೆ ಏನೇನೂ ಗೊತ್ತಿರಲಿಲ್ಲ. ಬಟ್ ಶೂಟಿಂಗ್ ಹೋದ್ಮೇಲೆ, ಶೂಟಿಂಗ್ ಮುಗಿದ್ಮೇಲೆ ಅವ್ರ ಸುತ್ತಮುತ್ತ ಇರೋ ಜನ ಅವ್ರನ್ನ ಟ್ರೀಟ್ ಮಾಡೋದು ನೋಡಿ ಗೊತ್ತಾಯ್ತು ಅವರು ಮಂಗಳೂರು ಹುಲಿ ಅಂತ. ಐ ಆಮ್ ಸೋ ಹ್ಯಾಪಿ ನಿಮ್ಮ ಜೊತೆ ವರ್ಕ್ ಮಾಡಿದ್ದು. ಅಟ್ ದ ಸೇಮ್ ಟೈಮ್ ಅರ್ಜುನ್ ಕಜ್ಜೆ ಅವರು ಕೂಡ ಇದ್ದಾರೆ, ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಮೂವೀಸಲ್ಲೆಲ್ಲ ಹಂಗೆ ನೋಡ್ಕೊಂಡ್ರೆ ಅವ್ರು ಸೀನಿಯರ್. ಆ್ಯಂಡ್ ಅನೂಪ್ ಸಾಗರ್ ಅವರು ಮತ್ತು ಜ್ಯೋತಿರಾಯ್ ಮ್ಯಾಮ್ ಆ್ಯಂಡ್ ಸೃಷಾ ಸಮಾನಿ ಆ್ಯಂಡ್ ಒಂದಷ್ಟು ಆರ್ಟಿಸ್ಟ್ಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಆ್ಯಂಡ್ ನಾನು ಚಿಕ್ಕಮಗಳೂರವಳು. ಆ್ಯಕ್ಟಿಂಗ್ಗೋಸ್ಕರ ಒಂದು 7 ವರ್ಷದ ಮುಂಚೆ ಬ್ಯಾಂಗ್ಳೂರ್ ಸೆಟಲ್ ಆಗಿ ಇವಾಗ ಸೀರಿಯಲ್ಸ್, ಮೂವೀಸ್, ರಿಯಾಲಿಟಿ ಶೋಸ್ ಕಾಣಿಸ್ಕೊಳ್ತಾ ಇದ್ದೀನಿ. ಪಾತ್ರಗಳು ಕೌಂಟ್ ಮಾಡೋದಾದರೆ ರಿಲೀಸ್ ಆಗ್ತಿರೋದ್ರಲ್ಲಿ ಇದು 3ನೇ ಸಿನಿಮಾ. ಮುಂಚೆ ಒಂದು ಸರಳ ಪ್ರೇಮ ಕಥೆ ಅನ್ನೋ ಮೂವಿಯಲ್ಲಿ ಮೂಕನಾಗಬೇಕು ಅನ್ನೋ ಸಾಂಗಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ವಿಶ್ವರೂಪಿಣಿ ಶ್ರೀ ವಾಸವಿ ಅನ್ನೋ ಮೈಥೋ ಮೂವಿ ಮುಖಾಂತರ ಒಂದು ಲೀಡ್ ಪಾತ್ರನ ಮಾಡಿದೆ, ರಿಲೀಸ್ ಆಗಿದೆ ಕೂಡ. ದಿಸ್ ಇಸ್ ಮೈ 3rd ಮೂವಿ. ಸೊ ನಾನೊಬ್ಳು ಡಾಕ್ಟರ್. ಸೊ ಈ ಅಪರಾಧಿ ಮೂವಿಯಲ್ಲಿ ಆಬ್ವಿಯಸ್ಲಿ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಬಂದರೆ ಒಂದು ಕೊಲೆನೋ ಅಥವಾ ಏನೋ ಒಂದು ಕ್ರೈಮ್ ನಡೆದಿರುತ್ತೆ. ಸೊ ಅದು ಸಾಲ್ವ್ ಆಗೋದಕ್ಕೆ ಇದು ಒಂದು ಪ್ರಮುಖ ಪಾತ್ರ ಆಗಿರುತ್ತೆ. ಬಟ್ ಯಾವ ಡಾಕ್ಟರ್ ಅಂತ ಎಲ್ಲ ಹೇಳಿದ್ರೆ ಅಷ್ಟು ಸಸ್ಪೆನ್ಸ್ ಇರಲ್ಲ. ಸೊ ಮೂವಿ ನೋಡಿದ್ರೆ ಚೆನ್ನಾಗಿರುತ್ತೆ. ಒಳ್ಳೆ ಡಾಕ್ಟರ್. ಥ್ಯಾಂಕ್ ಯು ಅಮೃತ. ಜುಲೈ 3 ಸಿನಿಮಾ ರಿಲೀಸ್ ಅಲ್ಲ? ಜುಲೈ 3ನೇ ತಾರೀಕು ನಮ್ಮ ಸಿನಿಮಾ ಅಪರಾಧಿ ನಾನೆಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಸ್ಗೆ ಬಂದು ನೋಡಿ. ಇಷ್ಟ ಆದರೆ ನಿಮ್ಮ ಸುತ್ತಮುತ್ತ ಇರೋ ಎಲ್ಲ ಜನಗಳನ್ನು ಸ್ಪ್ರೆಡ್ ಮಾಡಿ ಅವ್ರಿಗೂ ಕೂಡ ನೋಡೋಕೆ ಹೇಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ನೀವೆಲ್ಲ ನಾವೆಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮೃತ. ಆಲ್ ದಿ ರಂಗದಲ್ಲಿ ಇವತ್ತು ಬಹಳ ದೊಡ್ಡ ಹೆಸರು ಅಂತ, ಸುಮಾರು 18ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಆಕ್ಟಿಂಗ್ ಜೊತೆಗೆ ಒಳ್ಳೆ ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಹೌದು. ಕಾಂತಾರದ ತುಳು ವರ್ಷನ್ಗೆ ನೀವೇ ಡಬ್ಬಿಂಗ್ ಮಾಡಿದ್ದೀರಿ ಅಂತ ನಾನು ಕೇಳ್ಪಟ್ಟೆ. ಸೊ ಕ್ಯಾನ್ ವಿ ಹ್ಯಾವ್ ಅರ್ಜುನ್ ದೇವ್ ಆನ್ ಸ್ಟೇಜ್ ಪ್ಲೀಸ್? ಅಪರಾಧಿ ನಾನೆಲ್ಲ ಚಿತ್ರದ ಪ್ರಮುಖ ಪಾತ್ರಧಾರಿ, ನಾಯಕ ನಟ, ಏನ್ ಹೇಳ್ತೀರಿ? ಸಿನಿಮಾ ರಿಲೀಸ್ಗೆ ಸಜ್ಜಾಗಿದೆ. ಎಲ್ರಿಗೂ ನಮಸ್ಕಾರ. ಫಸ್ಟಿಗೆ ಹೇಳಬೇಕಿದ್ದು, ನಾನು ಅಪರಾಧಿ ಅಲ್ಲ. ಸಿನಿಮಾದ ಬಗ್ಗೆ ಜಾಸ್ತಿ ಹೇಳಿದ್ರೆ ಖಂಡಿತವಾಗ್ಲೂ ಪ್ರಶಾಂತ್ ಅಪರಾಧಿ ಆಗ್ತಾರೆ. ಯಾಕಂದ್ರೆ ಮುಂಚೆನೇ ಹೇಳಿದ್ದಾರೆ, ಸಿನಿಮಾ ಒಂದು ಥ್ರಿಲ್ಲರ್ ಕಥೆ ಆಗಿರೋದ್ರಿಂದ ಸಿನಿಮಾದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ಕ್ಲಿಫ್ ಹ್ಯಾಂಗರ್ಸ್ ಏನಿದೆ ಅದನ್ನು ತುಂಬ ಹೇಳ್ಕೊಳ್ಳೋವಂಥದ್ದಿಲ್ಲ. ಯಾಕಂದರೆ ಎಲ್ಲ ಪಾತ್ರ ಅವ್ರು ಸೃಷ್ಟಿ ಮಾಡಿದಂಥ, ಅವ್ರು ಹೇಳಿದಾಗೆ ಎಲ್ಲ ಪಾತ್ರಗಳನ್ನು ಒಂದು ಅವರ ಸುತ್ತಮುತ್ತ ಇರುವಂಥ ಪ್ರದೇಶದಲ್ಲಿ ನೋಡಿ ಅದರಿಂದ ಒಂದು ಫಿಕ್ಷನಲ್ ಸ್ಟೋರಿಯನ್ನು ಕ್ರಿಯೇಟ್ ಮಾಡಿದಂಥ ಪ್ರಶಾಂತ್ ಕಲ್ಲಡ್ಕ. ಮಾತಾಡೋದು ಕಡಿಮೆನೇ, ಅರ್ಜುನ್ ಕಜೆ ಹೇಳಿದ್ರು. ಆದರೆ ಸೆಟ್ಟಲ್ಲೂ ಮಾತಾಡ್ತಿದ್ರು, ಆದರೆ ಜೋರಾಗಿ ಮಾತಾಡಬೇಕಾದ್ರೆ ಏನು ಮಾತಾಡ್ತಿದ್ರು ಅಂತ ನಮಗೂ ಅರ್ಥ ಆಗ್ತಿರ್ಲಿಲ್ಲ ಕೆಲವು ಸರಿ. ಬಟ್ ಡೆಫಿನೆಟ್ಲಿ ಅವ್ರ ಎಕ್ಸ್ಪೀರಿಯನ್ಸಿಗೆ ನಾವೆಲ್ಲ ಏನಿಲ್ಲ. ಆ್ಯಕ್ಚುಲಿ ತುಂಬ ಅಸೋಸಿಯೇಟ್ ಆಗಿರಲಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಆಮೇಲೆ ಸೀರಿಯಲ್ಸ್ಗಳಲ್ಲಿ, ಸಿನಿಮಾಗಳಲ್ಲಿ ಒಂದು ಒಳ್ಳೆಯ ಒಂದು ಟೆಕ್ನಿಷಿಯನ್ ಥರ ಹೆಸರು ಮಾಡಿದಂಥ ನಮ್ಮ ಯಶವಂತ್ ಕಲ್ಲಾಡ್ಕ ಅವರಿಗೆ ಈ ಸಿನಿಮಾ ಮೂಲಕ ಒಂದು ದೊಡ್ಡ ಯಶಸ್ಸು ಸಿಗಬೇಕಂತ ನಮ್ಮ ಇಡೀ ತಂಡದ ಒಂದು ಆಸೆ. ಆ್ಯಂಡ್ ಸಿನಿಮಾ ಮಾಡೋದು ಕೂಡ ಅವ್ರದ್ದೊಂದು ಭಯಂಕರ ಡ್ರೀಮ್ ಆಗಿತ್ತು. ಈ ಸಿನಿಮಾದ ಹಿಂದೆ ಆಗಿರಲಿ, ಅದು ಎಷ್ಟೇ ಕಷ್ಟ ಇದ್ರು, ಯಾಕಂದರೆ ನಾವು ಮಂಗಳೂರು ಭಾಗದಲ್ಲಿ ತುಳು ಸಿನಿಮಾಗಳನ್ನು ಮಾಡುವಂಥದ್ದು. ಸೊ ಈ ಕಥೆಯನ್ನು ಹೇಳಿದಾಗ, ತುಳು ಸಿನಿಮಾ ಅಂತ ಹೇಳಿದಾಗ ಒಂದಷ್ಟು ಜಾನರ್ಸ್ ಇರುತ್ತೆ. ಒಂದು ಕಾಮಿಡಿ ಆಗಿರಲಿ, ರಾಮ್ ಕಾಮ್, ಆ್ಯಕ್ಷನ್ ಡ್ರಾಮಾ, ಆ ಥರದ್ದು. ಸೊ ಈ ಥರ ಅವ್ರು ಸ್ಕ್ರಿಪ್ಟ್ ಮಾಡಿದಾಗ ಡೆಫಿನೆಟ್ಲಿ ಒಂದು ಬಿಗ್ಗರ್ ಆಡಿಯನ್ಸ್, ಕನ್ನಡ ಸಿನಿಮಾ, ನಮ್ಮ ಕನ್ನಡದ ಮಹಾನ್ ಕಲಾಭಿಮಾನಿಗಳು ಎಲ್ಲರಿಗೂ ನೋಡುವಂಥ ಒಂದು ಕಥೆಯನ್ನು ಅವರು ಬರೆದಿದ್ರು. ಸೊ ಆ ಮೂಲಕ ಪ್ರಶಾಂತರು ಒಂದು ಒಳ್ಳೆ ಎಫರ್ಟ್ ಮಾಡಿ ಒಂದಷ್ಟು ಜನರನ್ನು ಒಟ್ಟು ಸೇರಿಸಿ ಒಂದು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅಪರಾಧಿ ನಾನಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್ ದೇವರಡ್ಡೆ ಮಲ್ಪಾಡ್. ಹಾಗೆ ಅಮೃತ ಅವರು, ಶಿ ಈಸ್ ವೆರಿ ಗುಡ್ ಆರ್ಟಿಸ್ಟ್. ಯಾಕಂದರೆ ಇನಿಷಿಯಲಿ ಎಲ್ಲ ತುಳು ಮಾತಾಡ್ತಿದ್ರು, ಪಾಪ ಫಸ್ಟಿಗೆ ಒಂದು ಸ್ವಲ್ಪ ನರ್ವಸ್ ಆದರು ಅವರು, ಆಮೇಲೆ ಒಂದು ಸ್ವಲ್ಪ ತುಳುನು ಅವರು ಅರ್ಥ ಮಾಡಿಕೊಂಡ್ರು. ಆ್ಯಂಡ್ ವಿತ್ ದ್ಯಾಟ್ ಶಿ ಇಸ್ ಅ ವಂಡರ್ಫುಲ್ ಆ್ಯಕ್ಟರ್ ಆ್ಯಂಡ್ ಡೆಫಿನೆಟ್ಲಿ ಹ್ಯಾವ್ ಅ ವೆರಿ ಬ್ರೈಟ್ ಫ್ಯೂಚರ್ ಅಮೃತ. ಗಾಡ್ ಬ್ಲೆಸ್ ಯು. ಆ್ಯಂಡ್ ಪತ್ರಿಕಾದ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಒಂದು ಚಿಕ್ಕ ತಂಡ ಒಂದು ಸಿನಿಮಾವನ್ನು ನಮ್ಮ ಕರ್ನಾಟಕದ ಕಲಾಭಿಮಾನಿಗಳಿಗೆ ಕೊಡೋಕ್ಕೆ ಅಂತ ನಾವು ಪ್ರಯತ್ನ ಪಡ್ತಿದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ಈ ಸಿನಿಮಾ ಜನರಿಗೆ ತಲುಪುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಖಂಡಿತ ಸರ್. ಸಾರಿ ಸರ್. ಹೌದು ಸರ್. ಇಟ್ಸ್ ಅ ವೆರಿ ಸ್ಯಾಡ್ ಪಾರ್ಟ್.
ನಿಜವಾಗ್ಲೂ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅಪರಾಧಿ ನಾನಲ್ಲ, ಅದ್ರ ಜೊತೆ ಕಾಂತಾರದಲ್ಲೂ ಒಂದಷ್ಟು ಭಾಗದಲ್ಲಿ ಅವರು ಅಭಿನಯಿಸಿದ್ರು. ಸೊ ಅವ್ರ ಜೊತೆ ಒಂದು ಅದ್ಭುತ ಕಲಾವಿದ ನಮ್ಮೆಲ್ಲರಿಗೂ ಗೊತ್ತಿರೋ ಥರ. ಸೊ ಅಷ್ಟೊಂದು ಮೂಮೆಂಟ್ಸ್ ನಮಗೆ ಸಿಕ್ಕಿದಂಥದ್ದೊಂದು ತುಂಬ ಖುಷಿನೂ ಆಗುತ್ತೆ, ಅಂದರೆ ಅವರು ಇಲ್ಲ ಅಂತ ಹೇಳಿದಾಗ ಬೇಸರನೂ ಆಗುತ್ತೆ. ಸೊ ಈ ಮೂಲಕ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಸರ್. ಎಕ್ಸ್ಟ್ರೀಮ್ಲಿ ನಾವು ಅವ್ರನ್ನು ತುಂಬ ಜ್ಞಾಪಿಸ್ಕೋಬೇಕಾಗತ್ತೆ, ಯಾಕಂದರೆ ಅವ್ರ ಆಶೀರ್ವಾದ ಆ ಸಿನಿಮಾ ಮಾಡಬೇಕಾದ್ರೆ ಅದೇ ಜೋಶಲ್ಲಿ ಪಾಪ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಕೈ ಕೊಟ್ಟರು ಶೆಡ್ಯೂಲ್ಗಾಗಿರಲಿ ಆ ಸೀನ್ಸಿಗಾಗಿರಲಿ ಅವ್ರು ಅಷ್ಟು 100% ಕೊಟ್ಟು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಸೊ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಬೇಕಂತ. ಡಬ್ಬಿಂಗ್ ಮಾಡಿ ಹೋಗಿದ್ರು ಅವರು. ಡಬ್ಬಿಂಗ್ ಮಾಡಿದ್ರು ಸರ್, ಡಬ್ಬಿಂಗ್ ಮಾಡಿದ್ರು. ಅದು ಕೂಡ ಪಾಪ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಬಟ್ ಅದಕ್ಕೆ ಅವ್ರದ್ದೇ ವಾಯ್ಸ್ ಬೇಕಂತ ಹೇಳಿದಾಗ ಅವರೇ ಬಂದು ಮಾಡಿಕೊಟ್ಟಿದ್ದಾರೆ. ಹಾಂ ಸರ್. ಪ್ಯಾಟರ್ನ್ ವೈಸ್ ಆ್ಯಕ್ಚುಲಿ ವಿಷಯ ಏನಂತ ಹೇಳಿದ್ರೆ ಸರ್, ಒಂದು ಸ್ವಲ್ಪ ಸಿನಿಮಾದು ನಮಗೆ ಸಿನಿಮಾ ಮುಗಿಸೋದಾದ್ಮೇಲೆ ಒಂದು ಸ್ವಲ್ಪ ಅಷ್ಟು ಇಶ್ಯೂಸ್ ಆಯಿತು, ಅಂದರೆ ಒಂದು ಟೆಕ್ನಿಕಲ್ ಗ್ಲಿಚಸ್ ಎಲ್ಲ ಆಯಿತು. ಸೊ ಅದರಿಂದ ವಿ ಆರ್ ವೇಟಿಂಗ್ ಫಾರ್ ಅ ರೈಟ್ ಟೈಮ್. ಆ್ಯಂಡ್ ನೆಕ್ಸ್ಟ್ ಈಗ ಬರುವಂಥದ್ದು ಐ ಥಿಂಕ್ ಇಟ್ಸ್ ಅ ಹ್ಯೂಜ್ ಸಿನಿಮ್ಯಾಟಿಕ್ ವರ್ಷ ಅಂತಲೇ ಹೇಳ್ಬೋದು. ಸೊ ಅದ್ರ ಮಧ್ಯೆ ನಮಗೆ ಈ ಸ್ಪೇಸ್ ಸಿಕ್ಕಿದಾಗ ಪ್ರಶಾಂತ್ ಅಂತ ಬರುತ್ತೆ, ಯಶವಂತ್ ಕಲ್ಲಡ್ಕ ಅವರು ಹೇಳಿದ್ರು ಇದೊಂದು ಟೈಮ್ ಸ್ಲಾಟ್ ಇದೆ, ಸೊ ಆ ಮೂಲಕ ಮಾಡಿ ಸರ್. ಯಾವುದು ಪ್ಯಾಟರ್ನನ್ನು ಡೆಫಿನೆಟ್ಲಿ ಅವ್ರು ಫಾಲೋ ಮಾಡಿರಲಿಕ್ಕಿಲ್ಲ, ಆದರೆ ಐ ಥಿಂಕ್ ವಿ ಫೆಲ್ಟ್ 3 is his lucky number. ಸೊ ಅದ್ರ ಜೊತೆ ಸಿನಿಮಾ ರಿಲೀಸ್ ಮಾಡೋಣ. ಯಾವ ಇದು ಶೂಟಿಂಗ್ ನೀವು ಸ್ಟಾರ್ಟ್ ಈ ಮಾಡಿ? ಟೀಮ್ ಮಂಗಳೂರವರು ಹಾಂ ಸರ್. ಆ ಸೈಡ್ ಆದ್ರೂ ಚೆನ್ನಾಗಿ ಪ್ರಮೋಷನ್ ಮಾಡಿದ್ದೀರಾ ಹೇಗೆ? ಹೌದು ಸರ್, ಆ ಸೈಡ್ ಅಂದರೆ ಆ್ಯಕ್ಚುಲಿ ನಮ್ಮ ಯಶವಂತ್ ಕಲ್ಲಡ್ಕ ಅವ್ರು ಹೀಗಿದ್ದಾರೆ ಸರ್, ಕರ್ನಾಟಕದಲ್ಲಿ ಅವರು ಬರೀ ಹೆಸರು ಹೇಳಿದ್ರೆ ಸಾಕು, ಎಲ್ಲರೂ ಮಾತಾಡ್ಕೊಳ್ತಾರೆ ಅವ್ರ ಬಗ್ಗೆ. ಆ್ಯಂಡ್ ಹೌದು ಸರ್, ಆ ಕಡೆ ಒಂದು ಸ್ವಲ್ಪ ಆಲ್ಮೋಸ್ಟ್ ಒಂದು 10-12 ಇಯರ್ಸಿಂದ ನಾವು ಸಿನಿಮಾ ಮಾಡ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಪ್ರಮೋಷನ್ ಅಲ್ಲಿ ಸ್ವಲ್ಪ ಜಾಸ್ತಿ ಎಫರ್ಟ್ ಆಗಿ ನಾವು ಮಾಡ್ತಾ ಇದ್ವಿ. ಬಟ್ ಈ ಸಿನಿಮಾ ನಮಗೆ ಆಸೆ ಇರೋದು ಏನಂತ ಹೇಳಿದ್ರೆ ಅವರೊಂದು ಒಳ್ಳೆಯ ಸಿನ್ಸಿಯರ್ ಎಫರ್ಟ್ ಹಾಕಿ ಕಥೆಯನ್ನು ಮಾಡಿದ್ದಾರೆ. ಸೊ ಒಂದಷ್ಟು ಜಾಸ್ತಿ ಜನ ಎಲ್ಲರೂ ಸೇರಿ ನೋಡಿದ್ರೆ ಅವ್ರಿಗೆ ಒಂದು ಒಳ್ಳೆಯ ಬ್ಲೆಸ್ಸಿಂಗ್ ಆಗುತ್ತೆ ಅಂತ. ಹಾಂ ಸರ್. ಅಪರಾಧಿನ ಆ ಥರದ್ದು ಮೋಸ್ಟ್ ಪ್ರಾಬ್ಲಿ ಅವ್ರು ಮಾಡಿಲ್ಲ ಸರ್, ಯಾಕಂದರೆ ಬಿಕಾಸ್ ದ ಸಬ್ಜೆಕ್ಟ್ ಅವರು ಶೂಟ್ ಮಾಡಿದಾಗ ವಾಟ್ ಐ ಫೆಲ್ಟ್ ವಾಸ್ ಆ ಟೈಟಲ್ ಏನಿದೆ ಈ ಸಿನಿಮಾಗೆ ಆ್ಯಪ್ಟ್ ಆಗಿದೆ ಸರ್. ಯಾಕಂದರೆ ಆ ಸಿಚುವೇಶನ್ ಕ್ರಿಯೇಟ್ ಆಗಿದಾಗ ಎವ್ರಿಬಡಿ ಹೂಸ್ ಇನ್ಸೈಡ್ ದ ಜೈಲ್ ಅವರಿಗೆ ಅಪರಾಧಿ ಅಂತ ಒಂದು ಪಟ್ಟ ಇರುತ್ತೆ, ಆದರೆ ಆ್ಯಕ್ಚುಲ್ ನೋಡಬೇಕಾದ್ರೆ ಅವ್ರು ಅಪರಾಧಿ ಆಗಿರಲ್ಲ ಕೆಲವೊಬ್ರು. ಸೊ ಆ ಒಂದು ಇನ್ಸ್ಟಿಂಕ್ಟ್ ಅನ್ನು ಇಟ್ಕೊಂಡು ಯಶವಂತ್ ಕಲ್ಲಡ್ಕ ಅವರು ಈ ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಸ್ಟಿಚ್ ಮಾಡಿದ್ದಾರೆ ಸರ್, ಕ್ಲಿಫ್ ಹ್ಯಾಂಗರ್ಸ್ ಆಗಲಿ ಥ್ರಿಲ್ಲರ್ಸ್ ಆಗಲಿ ಅವರಿಗೆ ಅಲಾಟ್ ಆಗಿರುವಂಥ ಬಜೆಟಲ್ಲಿ ಒಳ್ಳೆ ರೀತಿಯಲ್ಲಿ ಸ್ಟಿಚ್ ಮಾಡಿಕೊಂಡು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಸರ್. ಡೆಫಿನೆಟ್ಲಿ ಸರ್, ಸೂಫ್ರನ್ಸೋ ಅಂತ ಹೇಳಿದಾಗ ಇಟ್ ಇಸ್ ಡೆಫಿನೆಟ್ಲಿ ಅ ಹ್ಯೂಜ್ ಕ್ಯಾನ್ವಸ್, ಯಾಕಂದರೆ ರಾಜ್ಬಿ ಶೆಟ್ಟಿ ಅವರು ಸೊ ಅವ್ರದ್ದೇ ಒಂದು ದೊಡ್ಡ ಬ್ಯಾನರ್ ಆಗಿರೋದ್ರಿಂದ ಇಟ್ ವಾಸ್ ಅ ಹ್ಯೂಜ್ ಸ್ಟ್ರೆಂತ್. ನೀವು ಹೇಳಿದಾಗೆ ದೇರ್ ಇಸ್ ನೋ ಸ್ಮಾಲ್ ಆರ್ ಬಿಗ್ ಟೀಮ್, ಸಿನಿಮಾ ಮಾತಾಡಬೇಕು. ಸೊ ಯಶವಂತ್ ಕಲ್ಲಡ್ಕ ಅವರಿಗೆ ಸಿನಿಮಾ ನಮ್ಗೆಲ್ರಿಗೂ ಸಿನಿಮಾ ಮೇಲೆ ಒಂದು ಒಳ್ಳೆಯ ಭರವಸೆ ಇದೆ, ಯಾಕಂದರೆ ಕತೆ ಮೇಲೆ ವಿ ಹ್ಯಾವ್ ಅ ಲಾಟ್ ಆಫ್ ಹೋಪ್. ಸೊ ಎಲ್ಲರೂ ಈ ಸಿನಿಮಾ ನೋಡಿದ್ರೆ ಡೆಫಿನೆಟ್ಲಿ ಇನ್ನಷ್ಟು ಒಳ್ಳೊಳ್ಳೆ ಕಥೆಗಳು ಬರುತ್ತೆ ಅಂತ ನಮಗೆ ಭರವಸೆ ಇದೆ. ನಿರ್ದೇಶಕರೇ ಬನ್ನಿ, ನೀವು ಇಲ್ಲೇ ಇರಿ ನಾಯಕನ ಹತ್ರ. ಇವಾಗ ಏನಾದ್ರು ಮಾತಾಡ್ತಾರಂತ ಸರ್? ಹಾಂ, ಒಂಚೂರು ಇವಾಗ ಸರ್ ಮೈಕ್ ಹಿಂಗೆ ಹತ್ರ ಇಟ್ಕೊಂಡು ಮಾತಾಡಿ ಸರ್. ಸರ್ ಇವಾಗ ಡಿಸ್ಟ್ರಿಬ್ಯೂಟರ್ ಯಾರು ಸರ್? ಲಿಖಿತ್ ಕಮ್ಮೇನ್ಸ್ ಅವರು. ಹಂಗೇನಿಲ್ಲ, ಪರಿಚಯ ಇದೆ ನನಗೆ. ಇಲ್ಲ ಹಂಗೆ ಮಾಡ್ತಿದ್ದು ನಿಮ್ಗೆ ಗೊತ್ತಾಗ್ತದಲ್ಲ, ಪೇಪರ್ ಸಮುದಾಯ ಅಂದ್ರೆ ಈಗ ಕ್ರೈಮ್ ಮಾಡಿದವನು ಸಹ ಫಸ್ಟ್ ಹೋಗಿ ಸರ್ ನಾನು ಅಪರಾಧ ನಾನಲ್ಲ ಅಂತ, ಕ್ರೈಮ್ ಮಾಡಿದವನು ಸರ್ ಫಸ್ಟ್ ಹೋಗಿ ಅಂತ ಅಪರಾಧಿ ನಾನಲ್ಲ ಅಂತ. ಅದಕ್ಕೋಸ್ಕರ ಇದೆ ಅರ್ಜುನ್ ಗಾಜ್ ಅಂತ ಇದೇ ಟೈಟ್ಲ್ ಇದೆ ಅಂತ ನಾವು ಹುಡುಕ್ತಿದ್ವಿ, ಏನು ಟೈಟ್ಲ್ ಇಡುವ ಅಂತ. ಅರ್ಜುನ್ ಗಾಜ್ ಸಜೆಸ್ಟ್ ಮಾಡಿದ್ರೆ ಇದೇ ಇರಲಿ ಅಂತ ಟೈಟ್ಲ್ ಇಟ್ಟಿದ್ದು ಅರ್ಜುನ್ ಗಾಜ್. ಒಂದೇ ಭಾಷೆನ ಇದು? ತುಳು ಬರಲ್ಲ ನಿಮ್ಮ? ತುಳು
ಸಿನಿಮಾ ಇದೇ ಸಬ್ಜೆಕ್ಟ್ ಬೇಕು ಅಂತ ಹಂಗೇನಿಲ್ಲ, ನಾವೆಲ್ಲ ಮಾತಾಡುವಾಗ ಏನೋ ಮಾಡುವಂತಾದಾಗ ಕಜೆ ಸರತ್ ಮಾತ್ರ ಇದು ಮಾಡೋದಂತ ಸರ್ ಓಕೆ ಕ್ರೈಮ್ ಮಾಡೋದು ಸ್ವಲ್ಪ ಕ್ರೈಮ್ ಸಬ್ಜೆಕ್ಟ್ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ನನಗೆ ನನ್ನ ಪ್ರಕಾರ ಗೊತ್ತಿಲ್ಲ. ಹಾಂ ಅದಕ್ಕೋಸ್ಕರ ಯಾಕಂದರೆ ಥಿಯೇಟರ್ ನಂಬಿ ಮಾಡಿದ್ದು ಸ್ವಲ್ಪ ಕಷ್ಟ ಆಯಿತು. ನೀವು ಉಳ್ಕೊಂಡಿದ್ದಕ್ಕೆ ಕಾರಣ ಫ್ರೆಂಡ್ಶಿಪ್ ಇನ್ನೊಂದು ಅರ್ಧ ಸಲ ಯಾವತ್ತು ಕಥೆನೂ ಕೇಳಿಲ್ಲ, ನಿನ್ನ ಪಿಕ್ಚರ ಮಾಡ್ತೀನಿ ಅಂತ. ಅದು ಆದ್ಮೇಲೆ ನಂಗೆ ಯಾವಾಗ ಇಲ್ಲ ಸರ್, ಅವ್ರೀಗ ದೊಡ್ಡ ಮಾತು ಹೇಳ್ತಾರೆ. ಯಾಕಂದ್ರೆ ನಮ್ಗೆಲ್ರಿಗಿಂತೂ ಸೀನಿಯರ್ ಅವರೇ. ಮೋಸ್ಟ್ ಪ್ರಾಬ್ಲಿ ನಾವು ಸಿನಿಮಾ ಹೀರೋ ಆಗಿರಲಿ ಒಂದು ಸ್ವಲ್ಪ ಒಂದು 2-3 ಡೈರೆಕ್ಟ್ ಮಾಡಿದ್ದೀನಿ ನಾನು. ಆದರೆ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ನನ್ನ ಅಸೋಸಿಯೇಟ್ ಆಗಿದ್ದಾಗ ಕೂಡ ಯಾವುದೇ ಒಂದು ಪ್ರೆಷರ್ ಡೈರೆಕ್ಟರ್ಗೆ ಬೀಳದಾಗ ಅದನ್ನು ಮ್ಯಾನೇಜ್ ಮಾಡಿಕೊಳ್ಳುವಂಥ ಎಲ್ಲ ಕೆಪಾಸಿಟಿ ಇರುವಂಥ ಒಂದು ಅದ್ಭುತ ಟೆಕ್ನಿಷಿಯನ್ ಸರ್. ಸೊ ದ್ಯಾಟ್ ವಾಸ್ ದ ಮೇಜರ್ ರೀಸನ್. ಆ್ಯಂಡ್ ಡೆಫಿನೆಟ್ಲಿ ಮನಸ್ಸು ತುಂಬ ಒಳ್ಳೆಯದು. ಮೋಸ್ಟ್ಲಿ ಕನ್ನಡಕ್ಕೆ ಹೋದಾಗ ಯಶವಂತ ಅವ್ರ ಹೆಸರು ಅದಕ್ಕೂ ಪ್ರಸಿದ್ಧ ಆಗಿರ್ಬೋದು. ಯಾಕಂದರೆ ಯಾರಿಗೂ ಇಲ್ಲ ಅಂತ ಹೇಳಲ್ಲ, ಒಂದು ಒಳ್ಳೆ ಮನಸ್ಸಿರುವಂಥ ಒಂದು ವ್ಯಕ್ತಿ. ಸೊ ಆ ಬಾಂಡಿಂಗ್ ಆಗಿರಲಿ, ಆಮೇಲೆ ಅವರು ಟೆಕ್ನಿಕಲ್ ಬ್ರಿಲಿಯನ್ಸ್ ಆಗಿರಲಿ, ದಟ್ ವಾಸ್ ದ ರೀಸನ್ ದಟ್ ಐ ಗಾಟ್ ಇನ್ ಟು ಹಿಸ್ ಫಿಲ್ಮ್. ಹಾಗೆ ಅವರೆಲ್ಲ ತುಂಬಾ ನಗ್ತಾ ಇದ್ದಾರೆ. ಏನಂದ್ರೆ ಒಂಥರ ಸ್ಕ್ರೀನ್ ಟೈಮ್ ಅಂದ್ರೆ ಸ್ವಲ್ಪ ಲೆವೆಲ್ ಆಗಿ ಹೋಗಲ್ಲ, ಮುಂದೆ ಹೋಗಿ ಹಿಂದೆ ಹೋಗಿ ಹಂಗೆ ಹೋಗ್ತಾ ಬರ್ತಾ ಇದೆ. ಒಂದಿದೆ, ಒಂದು ಸಾಂಗ್ಸ್ ಅಂದ್ರೆ ಅದೇ ಆಗಿರೋದು ಚೇಂಜ್ ಇರುತ್ತೆ ಸ್ವಲ್ಪ. ನಿಮಗೆ ಸ್ವಲ್ಪ ಸ್ಟಾರ್ಟಿಂಗ್ ಹೆಂಗ್ ಫಸ್ಟ್ ಸೀನಿಂದಲೇ ಒಂಥರ ಕುತೂಹಲ ಬರೀ ರಿವರ್ಸ್ ಅಂತಿಲ್ಲ, ಸ್ವಲ್ಪ ಆ ಕಡೆ ಬರುತ್ತೆ ಹಂಗ ಯಾಕಂದ್ರೆ 2-3 ಸ್ಲೋ ನೋಡಿದಾಗ ಹಂಗೆ ಅಂತರು 100-105 ಜನ ನೋಡಿದ್ವಿ ತೋರಿಸಿ. ಇವಾಗ ಚೂರು ಪರವಾಗಿಲ್ಲ ಸರ್.